ಬ್ರೋ ಮಿನಿಟ್ಸು ಅಲ್ಲ ಸ್ಯಾಲ್ರಿ ಹೆಂಗೆ ಕೊಡ್ತಾವ್ರೆ? ಸ್ಯಾಲ್ರಿ ಏನಿರಲ್ಲ ಅದಕ್ಕೆ. ಅಂದರೆ ಪರ್ ಆರ್ಡ್ರಾ? ಒಂದು 1,500 ಮಾಡ್ತಾರೆ. 1,500 ಮಾಡ್ತಾರಾ? ಪೆಟ್ರೋಲ್ ಬಿಟ್ಟು. ನೀವು 11 ಗಂಟೆ ಬರ್ತೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ತುಮಕೂರಲ್ಲೂ ಕೂಡ ಫ್ಲಿಪ್ಕಾರ್ಟ್ ಮಿನಿಟ್ಸ್ ಇದೆ ಅಂತ ಅಂದರೆ ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ. ಅಂತ ಅಂದರೆ ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ಲೇ ಓಪನ್ ಮಾಡಿದ್ದು, ಅದರಿಂದಾಗಿ ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ಲೇ ಓಪನ್ ಮಾಡ್ಕೊಂಡಿದ್ದೆ. ಯಾವುದಾದ್ರು ಸಪ್ರೇಟ್ ಅಪ್ಲಿಕೇಶನ್ ಏನು ಬೇಕಾಗಿಲ್ಲ ಇದರಲ್ಲಿ. ನಾವು ಮಾಮೂಲಿ ರೆಗ್ಯುಲರಾಗಿ ಫ್ಲಿಪ್ಕಾರ್ಟಲ್ಲೆಲ್ಲ ಬುಕ್ ಮಾಡ್ತಾ ಇರ್ತೀವಲ್ಲ, ಅದರಲ್ಲೇ ಕೂಡ ಮಿನಿಟ್ಸ್ ಅನ್ನೋ ಆಪ್ಷನ್ ಇದೆ, ಗ್ರಾಸರೀಸ್ ಅನ್ನೋ ಆಪ್ಷನ್ ಕೂಡ ಇದೆ. ಅದರಿಂದಾಗಿ ನಾನು ಮಿನಿಟ್ಸ್ ಅಂತ ಚೆಕ್ ಮಾಡ್ತಾಯಿದ್ದೆ. ಮಿನಿಟ್ಸ್ ಅಂತ ಚೆಕ್ ಮಾಡಿದಾಗ ಇನ್ನೂ ನಿಮ್ಮ ಲೊಕೇಶನ್ಗೆ ಬಂದಿಲ್ಲ, ನಿಮ್ಮ ಲೊಕೇಶನ್ಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ತಾಯಿತ್ತು. ನನಗೆ ಅನ್ನಿಸ್ದಂಗೆ ಇನ್ನೂ ಬಂದಿಲ್ಲ ಬಿಡು ತುಮಕೂರಿಗೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೆ. ಬಟ್ ಅದಾದಮೇಲೆ ಏನಾಯಿತು ಅಂತ ಅಂದರೆ, ಒಂದು ದಿವಸ ಹಿಂಗೆ ತುಮಕೂರಲ್ಲಿ ಓಡಾಡುವಂಥ ಸಮಯದಲ್ಲಿ ಫ್ಲಿಪ್ಕಾರ್ಟ್ ಮಿನಿಟ್ಸು ಶರ್ಟ್ ಮತ್ತು ಬ್ಯಾಗ್ ಹಾಕ್ಕೊಂಡು ಓಡಾಡ್ತಾಯಿದ್ರು. ಅದರಿಂದ ನನಗೆ ಅವಾಗ ಕನ್ಫರ್ಮ್ ಆಯಿತು, ಫ್ಲಿಪ್ಕಾರ್ಟ್ ಮಿನಿಟ್ಸ್ ಬಂದಿದೆ ಬಟ್ ಗೊತ್ತಾಗಿಲ್ಲ ಅಷ್ಟೇ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೆ. ಅದರಿಂದಾಗಿ ಈಗ ಫ್ಲಿಪ್ಕಾರ್ಟ್ ಮಿನಿಟ್ಸ್ ಎಷ್ಟು ದಿವಸದಿಂದ ಇದೆ ಅಂತ ಹೇಳ್ಬಿಟ್ಟು ನನಗೆ ಐಡಿಯಾನೇ ಇಲ್ಲ ಗಾಯ್ಸ್. ಅಂತ ಅಂದರೆ ಜೆಪ್ಟೋ ಬಂದಾಗ ಗೊತ್ತಾಗೋಯ್ತು, ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಬಂದಾಗ ಗೊತ್ತಾಗೋಯ್ತು, ಬ್ಲಿಂಕಿಟ್ ಬಂದಾಗೆಲ್ಲ ಗೊತ್ತಾಗೋಯ್ತು. ಬಟ್ ಇದು ಯಾವುದಿದು ಫ್ಲಿಪ್ಕಾರ್ಟ್ ಮಿನಿಟ್ಸ್ ಬಂದಿದ್ದು ಗೊತ್ತೇ ಆಗಲಿಲ್ಲ. ಆ ರೀತಿಯಲ್ಲಿ ಬಂದಿದೆ. ಅದರಿಂದಾಗಿ ಇವಾಗ ಒಂದು ಆರ್ಡರ್ನ ಬುಕ್ ಮಾಡೋಣ ಅಂತ ಅಂದ್ಕೊಂಡಿನಿ. ಅಂದರೆ ನಮ್ಮ ಮನೆ ಹತ್ರ ಬರ್ತಾಯಿಲ್ಲ, ಸ್ವಲ್ಪ ದೂರ ಹೋಗಬೇಕು, 1.5 ಕಿಲೋಮೀಟರ್ ಹೋಗ್ಬೇಕು. ನಾನು 1.5 ಕಿಲೋಮೀಟರಿಗೆ ನಾನು ಇವಾಗ ಬುಕ್ ಮಾಡ್ಕೊತೀನಿ. ಅಡ್ರೆಸ್ ಕೊಟ್ಬಿಟ್ಟು ಇವಾಗ ಬುಕ್ ಮಾಡ್ತೀನಿ. ಅಂತ ಅಂದರೆ ಒಂದು ಪೇಸ್ಟ್ ಬುಕ್ ಮಾಡಿನಿ. ಸುಮ್ಮನೆ ಯಾವುದೋ ಒಂದು ಹಾಕ್ಬಿಟ್ಟು ಅಡ್ರೆಸ್ನ ಸೇವ್ ಮಾಡಿಬಿಟ್ಟು ಗೈಸ್ ತಾಣ್ತಾನೆ ಇಲ್ಲ, ನಮ್ಮ ಮನೆ ಅಂತ ಹಾಕಿ ನೋಡ್ತೀನಿ. ತಗೊಂಡು ಗೈಸ್ ಕ್ಯಾಶ್ ಆನ್ ಡೆಲಿವರಿ ಬೇಡ, ಪೇಮೆಂಟ್ ಮೆಥಡ್ ಚೇಂಜ್ ಮಾಡ್ತೀನಿ. ಅಂದರೆ ಡೈರೆಕ್ಟ್ ಫೋನ್ಪೇ ಮಾಡಿಬಿಡ್ತೀನಿ ನಾನು ಇವಾಗ. ಫೋನ್ಪೇ ಪೇ ಮಾಡಿಬಿಡ್ತೀನಿ. 111 ರೂಪಾಯಿ ಅಂತ ಅಂದರೆ ಒಂದು ಪೇಸ್ಟ್ ಬುಕ್ ಮಾಡಿನಿ ಅಷ್ಟೇ ಗಾಯ್ಸ್. ನೋಡಿ ಇವಾಗ ಪೇಮೆಂಟು ಕೂಡ ಸಕ್ಸಸ್ಫುಲ್ ಆಗಿದೆ. 111 ರೂಪಾಯಿದು ಸೆನ್ಸೋರ್ಡಿನ ಪೇಸ್ಟ್ನ ಬುಕ್ ಮಾಡಿದ್ದೀನಿ. ಅದೇ ಹೇಳಿಲ್ವಾ, ನನಗೆ ಐಡಿಯಾನೇ ಇರಲಿಲ್ಲ ಫ್ಲಿಪ್ಕಾರ್ಟ್ ಮಿನಿಟ್ಸ್ ಇರೋದು. ನೋಡಿ ಇವಾಗ ಫ್ಲಿಪ್ಕಾರ್ಟ್ ಮಿನಿಟ್ಸ್ ರೈಟ್ ಮಾರ್ಕ್ ಕೂಡ ಬಂದಿದೆ, ಆರ್ಡರ್ ಪ್ಲೇಸ್ ಅಂತ ಬರ್ತಾಯಿದೆ. ಎವ್ರಿಥಿಂಗ್ ಇನ್ನೇ ಮಿನಿಟ್ಸ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಅದು ಟೋಟಲಾಗಿ ನಮಗೆ ಎಷ್ಟು ತೋರಿಸ್ತಾ ಇದೆ? 13 ನಿಮಿಷ ತೋರಿಸ್ತಾ ಇದೆ ಗೈಸ್. ಆಮೇಲೆ ಸ್ಟೋರ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ನೀವು ಗಮನಿಸ್ಬೋದು. ಸ್ಟೋರ್ ಎಲ್ಲಿದೆ ಏನು ಒಂದು ಐಡಿಯಾ ಇರಲಿಲ್ಲ, ಇವತ್ತೇ ಗೊತ್ತಾಗಿದ್ದು ನನಗೆ. ಗೈಸ್ ಇದೇನಿದು? ನನಗೆ ಅನ್ನಿಸ್ದಂಗೆ ಈ ಇನ್ಸ್ಟಾಮಾರ್ಟೆಲ್ಲ ಇದ್ದಾವಲ್ಲ, ಸೇಮ್ ಅದೇ ಜಾಗದಲ್ಲೇ ಇದೆ ಅಂತ ಅನ್ಸುತ್ತೆ. ಇನ್ಸ್ಟಾಮಾರ್ಟು ಜೆಪ್ಟೋ ಒಂದೇ ಜಾಗದ ಹತ್ರನೇ ಇರೋದು. ಅಲ್ಲೇ ಇದೆಯಾ? ಕರೆಕ್ಟಾಗಿ ಝೂಮ್ ಆಗ್ತಾಯಿಲ್ಲ ಗೈಸ್. ಇದು ಬರೋ ಮ್ಯಾಪ್ ಓಪನ್ ಆಗ್ತಾಯಿಲ್ಲ, ಝೂಮ್ ಆಗ್ತಾಯಿವಲ್ಲ, ಅದರಿಂದ ಈಸಿಯಾಗಿ ಗೊತ್ತಾಗ್ತಾಯಿಲ್ಲ. ನೋಡೋಣ ಬನ್ನಿ. ಅಂತಂದರೆ ಇವಾಗ ನಾನು ಕೂಡ ಮೂವ್ ಆಗಬೇಕು. ಅಲ್ಲೇ ಹೋಗ್ಬಿಟ್ಟು ಅವ್ರಿಗೋಸ್ಕರ ನಾವು ವೆಯ್ಟ್ ಮಾಡೋಣ. ಅವ್ರು ನಮಗೋಸ್ಕರ ವೆಯ್ಟ್ ಮಾಡೋದು, ನಾನೇ ಹೋಗಿ ವೆಯ್ಟ್ ಮಾಡ್ತೀನಿ. ನೋಡಿ ಒಂದು ಪೇಸ್ಟ್ ಬುಕ್ ಮಾಡೀನಿ ಅಷ್ಟೇ, 111 ರೂಪಾಯಿದು ಸೆನ್ಸೋಡೈನ್ ಪೇಸ್ಟ್ನ ಬುಕ್ ಮಾಡೀನಿ, ಫ್ರೆಶ್ ಮಿಂಟು. ಬನ್ನಿ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳೋಣ. ಹೋಗ್ಬಿಟ್ಟು ಮಾತಾಡ್ಸೋಂಥ ಪ್ರಯತ್ನ ಮಾಡೋಣ. ಬ್ರೋ ಏನು ಹೆಂಗಾಗ್ತಾಯಿದೆ, ಅರ್ನಿಂಗ್ಸ್ ಎಲ್ಲ ಆಗ್ತಾಯಿದೆಯಾ ತುಮಕೂರಲ್ಲಿ ಅಂತ. ಏನಕ್ಕೆ ಅಂತಂದರೆ ಕಸ್ಟಮರ್ಗಳಿಗೆ ಗೊತ್ತಾಗಬೇಕು. ಕಸ್ಟಮರಿಗೆ ಗೊತ್ತಾದ್ರೇ ಆರ್ಡರ್ಗಳು ಬರೋದು. ಬಟ್ ಕಸ್ಟಮರ್ಗಳಿಗೆ ನೋಡಿ ಅಷ್ಟು ಈಸಿಯಾಗಿ ಗೊತ್ತಾಗಿಲ್ಲ. ಅಂದರೆ ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ಎಲ್ಲೇ ಆಗಲಿ. ಅಂದರೆ ಆ ಝೋನ್ ಒಳಗಡೆ ಇರೋರಿಗೆ ಮಾತ್ರ ಅಡ್ವರ್ಟೈಸ್ಮೆಂಟ್ ಮಾಡುತ್ತೆ ಅನ್ನೋ ಗೊತ್ತಿಲ್ಲ. ಬಟ್ ಫ್ಲಿಪ್ಕಾರ್ಟ್ ಅಪ್ಲಿಕೇಶನಲ್ಲಿ ಬುಕ್ ಮಾಡೋಣ ನಾವು, ಯಾವುದಂತ ಸಪ್ರೇಟ್ ಅಪ್ಲಿಕೇಶನ್ ಏನು ಬೇಕಾಗಿಲ್ಲ. ಬನ್ನಿ ಇವಾಗ ಹೋಗಿ ಅಲ್ಲಿ ವೆಯ್ಟ್ ಮಾಡೋಣ ಗೈಸ್. ನೋಡಿ ಇವಾಗ ನಾನು ಲೊಕೇಶನ್ ಹತ್ರ ಬಂದು ರೀಚ್ ಆದೆ. ಅಂತ ಅಂದರೆ ಇದೇನು ಇಷ್ಟು ದೊಡ್ಡದಾಗಿ ತೋರಿಸ್ತಾ ಇದ್ದಾರೆ, ಬೈಕಲ್ಲಿ ಬರ್ತಾ ಇದ್ದಾರೆ. ಬರಲಿ ಗೈಸ್, ಬರ್ತಿದ್ದಂಗೆ ಎಷ್ಟು ಕಿಲೋಮೀಟ್ರ್ ಬಂದರು ಏನು ಅಂತ ಹೇಳ್ಬಿಟ್ಟು ಮಾತಾಡ್ಸೋವಂಥ ಪ್ರಯತ್ನ ನಾವು ಮಾಡೋಣ. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ, ಬರಲಿ. ಗೈಸ್ ಅವರೇ ಇರಬೇಕು, ಅಲ್ಲಿ ನಿಲ್ಲಿಸ್ಬಿಟ್ರೆ ತೊಗೊಂಡೋಗಿ ಅಲ್ಲಿಗೆ ಹೋಗೋಣ, ನಾವೇ ಹೋಗೋಣ ಅಲ್ಲಿಗೆ. ಬರೋ ಮಿನಿಟ್ಸು ಅಲ್ಲ ಫ್ಲಿಪ್ಕಾರ್ಟ್ ಮಿನಿಟ್ಸು ಎಷ್ಟು ದಿವಸದಿಂದ ಆಯ್ತಾ ಬ್ರೋ ಇದು? ನಾನು ಬಂದ 10 ದಿನ ಆಯಿತು. ಅದು ಬಂದು ಅಲ್ಲೇ ಒಂದು 3 ತಿಂಗಳಾಗಿರ್ಬೋದು. 3 ತಿಂಗಳಾಯ್ತಾ ಅದೇ? ಬಟ್ ಏನು ಅಡ್ವರ್ಟೈಸ್ಮೆಂಟ್ ಹೆಂಗೆ ಕೊಟ್ಟಿಲ್ಲ ಅಲ್ವಾ? ಇಲ್ಲೇ ಆನ್ಲೈನಲ್ಲಿ ಇರುತ್ತಲ್ಲ. ಹೆಂಗೆ ಬ್ರೋ ನಿಮಗೆ ಸ್ಯಾಲ್ರಿ ಹೆಂಗೆ ಕೊಡ್ತಾವನೆ? ಸ್ಯಾಲ್ರಿ ಹೆಂಗೆ ಕೊಡ್ತಾವ್ರೆ? ಸ್ಯಾಲ್ರಿ ಏನಿರಲ್ಲ ಅದಕ್ಕೆ. ಅಂದರೆ ಪರ್ ಆರ್ಡ್ರ್ ಕೊಡ್ತಾವನೆ, ಹೆಂಗೆ ಕೊಡ್ತಾವನೆ? ಪರ್ ಆರ್ಡರ್ ಥರ ಬರುತ್ತೆ. ಎಷ್ಟು ಬರುತ್ತೆ ಒಂದು ಆರ್ಡ್ರಿಗೆ? ಒಂದು ಆರ್ಡ್ರಿಗೆ ಕಿಲೋಮೀಟರ್ ಲೆಕ್ಕ.
ಈಗ ಎಷ್ಟು ಕಿಲೋಮೀಟ್ರ್ ಬಂದ್ರಿ? 30ರಿಂದ 60 ರೂಪಾಯಿವರೆಗೂ. ಹೌದಾ, ಈಗ ಎಷ್ಟು ಕಿಲೋಮೀಟ್ರಿಗೆ ಎಷ್ಟು ಕೊಟ್ಟ? ಇವಾಗ ಗೊತ್ತಾಗುತ್ತೆ ಅಂದರೆ ಟೈಮಿಂಗ್ಸ್ ಇದು ಮಾಡಿಬಿಟ್ಟವ್ರೆ. ಹಾಂ, ಇಂತಿಂಥ ಟೈಮ್ಗೆ ಇಷ್ಟಿಷ್ಟು ನೈಟ್ ಹೊತ್ತು ಜಾಸ್ತಿ. ಅಂದರೆ ಪೀಕ್ ಅವರ್ ಜಾಸ್ತಿ ಇರುತ್ತೆ. ನೀವು 10 ಡೇಸಿಂದ ಮಾಡ್ತಾಯಿದ್ದೀರಾ? ಮುಂಚೆ ಮಾಡಿದ್ರೆ ಯಾವ ಥರ ಎಲ್ಲರೂ? ಈ ಬೇರೆ ಇಲ್ಲೆಲ್ಲೂ ಮಾಡಿಲ್ಲ. ಬೆಂಗಳೂರಲ್ಲಿ ಮಾಡಿದ್ರಾ? ನೇಮು ಯಶವಂತ್. ಇನ್ಸೆಂಟಿವ್ ಎಲ್ಲ ಹೆಂಗಿದೆ ಬ್ರೋ? ಕೊಡ್ತಾ ಇದ್ದೀರಾ ಇನ್ಸೆಂಟಿವ್ ಏನಾರು? ಈ ಹುಡುಗರೆಲ್ಲ ಒಂದು 1,500 ಮಾಡ್ತಾರೆ. 1,500 ಮಾಡ್ತಾರಾ? ಪೆಟ್ರೋಲ್ ಬಿಟ್ಟು. ಹಾಂ, ನೀವು 11 ಗಂಟೆ ಬರ್ತೀನಿ. ಪಾರ್ಟ್ ಟೈಮ್ ಥರ ಮಾಡ್ತಾಯಿದ್ದೀರಾ? ಇಲ್ಲ, ಏನು ಕೆಲಸ ಇಲ್ಲ, ಏನಕ್ಕೆ ಅಷ್ಟೊಂದು ರಿಸ್ಕ್ ಆಗಬೇಕು ಅಂತ 11 ಗಂಟೆ ಬರೋದು. 11 ಗಂಟೆ ಬರ್ತೀರಾ? ಸ್ಕ್ಯಾನರ್ ಕೊಡ್ರಿ ಪ್ಲಾನ್. ನಾನೊಂದು 800, 900, 1000. 800-900 ಮಾಡ್ತೀರಾ? ಪೆಟ್ರೋಲಿಗೆ ಎಷ್ಟು ಆಗುತ್ತೆ? ಪೆಟ್ರೋಲ್ಗೆ ಒಂದು 1000 ಬಂದರೆ 300 ಪೆಟ್ರೋಲ್ಗೆ. 300 ರೂಪಾಯಿ ಪೆಟ್ರೋಲ್ಗೆ ಹೋಗುತ್ತೆ. ಅಂದರೆ ಹುಡುಗರೆಲ್ಲ ಏನು ಕಮ್ಮಿ ಇದ್ದಾರಾ ಜಾಸ್ತಿ ಇದ್ದಾರಾ ಈಗ ಅಲ್ಲಿ? ಹುಡುಗರು ಸದ್ಯಕ್ಕೆ ಜಾಸ್ತಿ. ಅವ್ರು ಹೆಂಗೆ ಅಂದರೆ ಆರ್ಡ್ ಇರುತ್ತೆ. ಅಂದರೆ ಆರ್ಡ್ರ್ ಇದಾವ ಫ್ಲಿಪ್ಕಾರ್ಟ್ ಮೀನ್ಸಲ್ಲಿ? ಏನಾಗುತ್ತೆ, ಹುಡುಗರು ಬೇಕಾಗುತ್ತೆ. ಹಾಂ ಆರ್ಡ್ ಇಲ್ಲ ಅಂದರೆ ಎಲ್ಲ ಸುಮ್ಮನೆ ಕೂತಿರ್ತಾರೆ. ಹಾಂ, ಅವ್ರಿಗೇನು ಹುಡುಗರು ಜಾಸ್ತಿ ಯಾರು ಇಲ್ಲ, ಆರ್ಡ್ರ್ ನಿಂತ್ಕೊಂಬಾರ್ದು ಅಷ್ಟೇ. ಹೋಲ್ಡ್ ಆಗ್ಬೋದು. ಎಲ್ಲಿರೋದು ಹಬ್ಬಿದು? ಇದು MG ರೋಡಲ್ಲಿ. ಅಂದರೆ ಇದು ಜೆಪ್ಟೋ ಎಲ್ಲ ಐತಲ್ಲ ಅಲ್ಲೇನಾ? ಜೆಪ್ಟೋ ಪಕ್ಕದಲ್ಲಿ. ಅದೇ ಪಕ್ಕದಲ್ಲೇನಾ? ಸೇಮ್ ಬಿಲ್ಡಿಂಗ್. ಸೇಮ್ ಬಿಲ್ಡಿಂಗೇನಾ? ಓ ಬಿಡ್ರಿ. ಅಂದರೆ ಎಷ್ಟು ಕಿಲೋಮೀಟ್ರ್ವರೆಗೂ ಕೊಡ್ತಾನೆ ಡಾಗು? ಎಷ್ಟು ಕಿಲೋಮೀಟ್ರ್ವರೆಗೂ ಕೊಡ್ತಾರೆ? ಈಗ ಗೊತ್ತಾಗುತ್ತೆ ಎಷ್ಟು ಬಂತು ಅಂತ. ಎಷ್ಟು ಬಂದು ನೋಡ್ರಿ, ಎಷ್ಟು ಕೊಟ್ಟ? ಒಂದು ನಿಮಿಷ 2 ನಿಮಿಷ ಆದ್ಮೇಲೆ ಬರುತ್ತೆ ಅನ್ಸುತ್ತೆ. ಇನ್ನೂ ಬಂದಿಲ್ಲ. ಅಂದರೆ ನೀವು ಹೆಂಗೆ ಜಾಯ್ನ್ ಆದ್ರಿ? 58. 58. ಅಂದರೆ ನನ್ನ ಫ್ರೆಂಡ್ ಒಬ್ಬ ಮಾಡ್ತಿದ್ದ. ಹಾಂ ನಾನು ಕೆಲಸ ಬಿಟ್ಟಿದ್ದೆ, ಒಂದು 8 ವರ್ಷ ಬೇರೆ ಕಡೆ ಮಾಡಿದ್ದೆ. ಹಾಂ, ನನಗೆ PF ಕಟ್ಟಬಾರ್ದಾಗಿತ್ತು. ಕಟ್ಟಾಗೋದಾ? 7 ವರ್ಷ ಮಾಡಿದ್ದೆ. ಅದಕ್ಕೆ PF ಇದ್ರಲ್ಲಿ ಕಟ್ಟಾಗಲ್ಲ. ಹಾಂ, ಅದಕ್ಕೆ ಇದನ್ನು ಮಾಡೋಣ. ಇದ್ರಲ್ಲಿ ಪೇ ಕಟ್ಟಾಗಲ್ಲ ಇದರಲ್ಲಿ? ಇದ್ರಲ್ಲಿ ಕಟ್ಟಾಗಲ್ಲ. ಕಟ್ಟಾದ್ರೂ ಹಾಂ ಅದು ಇದೇ ಬೇರೆ ಅಂತೆ, ಅದೇ ಬೇರೆ ಇದೇ ಬೇರೆ. ಹಾಂ, ಇದರಲ್ಲಿ TDS ಅಷ್ಟೇ ಕಟ್ಟಾಗುತ್ತೆ. ಇದು ನೀವು ಇದು ಹೆಂಗೆ ಜಾಯ್ನ್ ಆದ್ರಿ? ಅಂದರೆ ಆನ್ಲೈನಲ್ಲ ಆಫ್ಲೈನಲ್ಲಿ ಜಾಯ್ನ್ ಆದ್ರಾ? ಸ್ಟೋರ್ ಹತ್ರ ಏನಾರು ಹೋಗಿದ್ರಾ? ಇದಾ? ಹಾಂ, ಇಲ್ಲ, ನನ್ನ ಫ್ರೆಂಡ್ ಒಬ್ಬ ಇದ್ದ. ಅಪ್ಲಿಕೇಶನ್ ಎಲ್ಲ ಕ್ರಿಯೇಟ್ ಮಾಡಿಕೊಟ್ರಾ? ಎಲ್ಲ ಅವರೇ ಮಾಡ್ತಾರೆ. ಅಲ್ಲಿ ಏನು ಸ್ಟೋರ್ ಮ್ಯಾನೇಜರ್ ಇರ್ತಾರ ಅಲ್ಲಿ? ಮ್ಯಾನೇಜರ್ ಇರ್ತಾರೆ, ಎಲ್ಲ ಇರ್ತಾರೆ. ಹೋಗಿ ಅವ್ರಿಗೆ ತೋರಿಸ್ಬೇಕು ಅಲ್ಲಿಗೆ? ಏನಿಲ್ಲ, ಏನು ಜಾಯ್ನ್ ಆಗಿ ಮಾಮೂಲಿ ಆರ್ಡ್ರ್ ಹೊಡಿಯೋದಾ? ಮೊಬೈಲಲ್ಲಿ ಬರ್ತಾ ಇರ್ತದೆ. ಹೌದಾ? ಸರಿ ಬ್ರೋ, ಥ್ಯಾಂಕ್ಸ್. ಗೈಸ್ ನೋಡಿ, ಇವಾಗ ಆರ್ಡರ್ನು ಕೂಡ ಈಸ್ಕೊಂಡೆ ಫ್ಲಿಪ್ಕಾರ್ಟ್ ಮಿನಿಟ್ಸಲ್ಲಿ. ಫಸ್ಟ್ ಟೈಮ್ ನಾನು ಆರ್ಡರ್ ತರಿಸಿದ್ದು. ಬೆಂಗಳೂರಲ್ಲೂ ಕೂಡ ನಾನು ತರಿಸಿಲ್ಲ, ಫಸ್ಟ್ ಟೈಮ್ ತುಮಕೂರಲ್ಲಿ ತರಿಸಿದ್ದು. ಅಂತಂದರೆ ನಾನು ಕ್ಯಾಶ್ ಆನ್ ಡೆಲಿವರಿ ಏನು ಹಾಕಿಲ್ಲ. ಏನಕ್ಕೆ ಅಂತಂದರೆ ಪ್ರತಿಯೊಂದು ಡೆಲಿವರಿ ಕಂಪ್ನಿಯಲ್ಲೂ ಅಷ್ಟೇ ನಮಗೆ ಫಸ್ಟ್ನೇ ಆರ್ಡರಲ್ಲಿ ಯಾವುದೇ ಆದಂಥ ಡೆಲಿವರಿ ಚಾರ್ಜಸ್ನ ಹಾಕಲ್ಲ. ಎಷ್ಟಪ್ಪ ಆಯ್ತು MRP? ಓ ಗೈಸ್, MRP ಜಾಸ್ತಿ ಇದೆ, 135 ರುಪೀಸ್ ಇದೆ. ನನಗೆ 111 ರೂಪಾಯಿಗೆ ಸಿಕ್ತು. ಆಮೇಲೆ ಇನ್ನೊಂದು ಏನು ಅಂತ ಅಂದರೆ, ಇನ್ನೂ ಗೊತ್ತಾಗಬೇಕು ಗೈಸ್, ಕಸ್ಟಮರ್ಗಳು ತುಂಬ ಜನಕ್ಕೆ ಗೊತ್ತಾಗಬೇಕು ಅಂತ ಹೇಳ್ತಾವೆ. ಅವರು 1,500 ಮಾಡೋರು ಇದ್ದಾರಂತೆ. ಬಟ್ ಅದೇ ಹೇಳ್ತಾವೆ, ಮಾಡಬೇಕಷ್ಟೇ. ಯಾವುದ್ರಲ್ಲೂ ಅಷ್ಟೇ ನಾವು ಕಷ್ಟಪಟ್ಟು ಮಾಡಿದ್ರೆ ನಮಗೆ ಅರ್ನಿಂಗ್ಸ್ ಆಗೇ ಆಗುತ್ತೆ. ಅದು ಬಿಟ್ಬಿಟ್ಟು ನಾನು 12 ಗಂಟೆಗೆ ಹೋಗ್ತೀನಿ, ಬರೀ ಪೀಕ್ ಅವರಲ್ಲೇ ಮಾಡ್ತೀನಿ ಅಂತಂದರೆ ಬರೀ ಪಾರ್ಟ್ ಟೈಮ್ ಮಾಡ್ಕೊಳಂಗೆ ಹೋದರೆ ಡೆಲಿವರಿ ಜಾಬಲ್ಲಿ ಅರ್ನಿಂಗ್ಸ್ ಮಾಡೋಕ್ಕಾಗೋದಿಲ್ಲ. ಬಟ್ ಹೇಳ್ತಾವ ಟೋಟಲಾಗಿ ಅದೇ ಬಂದು 3 ತಿಂಗಳಾಗೈತಂತೆ ನೋಡಿ ಗೈಸ್. ನನಗೆ ಗೊತ್ತಾಗೇ ಇಲ್ಲ. 3 ತಿಂಗಳಿಂದನೂ ಕೂಡ ಆಲ್ರೆಡಿ ರನ್ನಿಂಗ್ ಇದೆಯಂತೆ. ಈಗ ಏನು ಜೆಪ್ಟೋ ಸ್ಟೋರ್ ಇದೆಯೋ, ಜೆಪ್ಟೋ ಸ್ಟೋರಲ್ಲೇ ಇದೆಯಂತೆ. ಅಂದರೆ ನಾನು ರೀಸೆಂಟಾಗಿ ಜೆಪ್ಟೋ ಸ್ಟೋರಿಗೆ ಹೋಗಿದೆ ಅಂತ ಅಂದರೆ ಜಾಬ್ ಮಾಡೋಕ್ಕೋಸ್ಕರನೇ ಹೋಗಿದೆ. ಬರೋ ಜಾಬ್ ಮಾಡ್ತೀನಿ ಅಂತ ಅಂದಿದ್ದಕ್ಕೆ ಅವರು ವೇಕೆನ್ಸಿ ಸದ್ಯಕ್ಕಿಲ್ಲ, 1ನೇ ತಾರೀಕು ಮೇಲೆ ಬರ್ರಿ ಅಂತ ಹೇಳಿದ್ರು. ಸರಿ ಬ್ರೋ ಅಂತ ಹೇಳ್ಬಿಟ್ಟು ನಾನು ಕೂಡ ಬಂದೆ. ಸೇಮ್ ಬಿಲ್ಡಿಂಗಲ್ಲೇ ಇದೆ ಅಂತ ಅಂದರೆ ಇವಾಗ ಜೆಪ್ಟೋ, ಇನ್ಸ್ಟಾಮಾರ್ಟು ಮತ್ತು ಇದೇನು ಫ್ಲಿಪ್ಕಾರ್ಟ್ ಮಿನಿಟ್ಸ್ ಎಲ್ಲ ಒಂದೇ ಏರಿಯಾದಲ್ಲೇ. ಈಗ ಫಾರ್ ಎಕ್ಸಾಂಪಲ್ ಈಗ ಜೆಪ್ಟೋದಲ್ಲಿದೆ ಅಂತಂದರೆ ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ಇಲ್ಲೇ ಇದೆ. ಆ ಬಿಲ್ಡಿಂಗು ಈ ಬಿಲ್ಡಿಂಗು, ಇವೆರಡು ಬಿಲ್ಡಿಂಗ್ ದೂರನೇ ಇದೆ. ಬಟ್ ನೋಡಿ, ಈಗ ಜೆಪ್ಟೋ ಮತ್ತು ಫ್ಲಿಪ್ಕಾರ್ಟ್ ಮಿನಿಟ್ಸ್ ಎರಡೂ ಕೂಡ ಒಂದೇ ಬಿಲ್ಡಿಂಗಲ್ಲಿ ಇದೆಯಂತೆ. ಬ್ಲಿಂಕಿಟ್ ಒಂದೇ ಗೈಸ್. ನಮ್ಗೆ ಅನ್ನಿಸ್ತಂಗೆ ಸದ್ಯಕ್ಕೆ ಇವಾಗ ನನಗೆ ಡೆಲಿವರಿ ಮಾಡ್ತಾ ಇರೋದು ಬ್ಲಿಂಕಿಟ್ ಒಂದೇ, ನೀಟಾಗಿ ಮನೆ ಹತ್ರ ತೊಗೊಂಬಂದು ಕೊಡ್ತಾ ಇರೋದು ಬ್ಲಿಂಕಿಟ್ ಅಷ್ಟೇ. ಸ್ವಿಗ್ಗಿ, ಇನ್ಸ್ಟಾಮಾರ್ಟು, ಆಮೇಲೆ ಜೆಪ್ಟೋ, ಈ ಫ್ಲಿಪ್ಕಾರ್ಟ್ ಮಿನಿಟ್ಸ್ ಯಾವುದು ಕೂಡ ಮನೆ ಹತ್ರ ಬರೋಲ್ಲ. ನೋಡಿ, ಅಲ್ಲಿಂದ ಇಲ್ಲಿಗೆ ನಾನು ಮನೆಯಿಂದ 1.5 ಕಿಲೋಮೀಟ್ರ್ ಬಂದಿದ್ದೀನಿ. ಜೆಪ್ಟೋಗಂತೂ ಇನ್ನೂ ದೂರ ಹೋಗಬೇಕು. ಜೆಪ್ಟೋಗೆ ಹೋಗಿ ಕಲೆಕ್ಟ್ ಮಾಡ್ಕೊಂಡೇ ಬರ್ಬೇಕು ನಾನು. ಇದು ಪರವಾಗಿಲ್ಲ, ಇವೆರಡೂ ಅಂದರೆ ಫ್ಲಿಪ್ಕಾರ್ಟ್ ಮಿನಿಟ್ಸು ಮತ್ತು ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ಪರವಾಗಿಲ್ಲ. ಒಂದು ಸ್ವಲ್ಪ ದೂರನಾರು ಬರ್ತವೆ. ಜೆಪ್ಟೋ ಅಂತೂ ದೂರ ಬರೋದೇ ಇಲ್ಲ, ನಾವೇ ಹೋಗಿ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಬರಬೇಕಾಗುತ್ತೆ. ನೋಡಿ, ಈ ಥರ ಇದೆ ತುಮಕೂರಲ್ಲಿ ಫ್ಲಿಪ್ಕಾರ್ಟ್ ಮಿನಿಟ್ಸ್. ಬಂದು 3 ತಿಂಗಳಾದ್ರೂ ಗೊತ್ತಾಗಿಲ್ಲ. ಸೊ ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋನಾರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾಯಿನಿ. ಬೈ ಗೈಸ್.